ತುಲಾಭಾರ. ತುಲಾಭಾರ ಅಂದ್ರೆ ಏನು? ತುಲಾಭಾರ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ. ಒಂದು ದೇವಸ್ಥಾನದಲ್ಲಿ ಹೋದಾಗ ಒಂದು ತಕ್ಕಡಿ ತರ ಇಟ್ಟಿರ್ತಾರೆ, ಅದರಲ್ಲಿ ಭಕ್ತಾದಿಗಳು ಕೂತ್ಕೊಂತಾರೆ, ತೂಕಕ್ಕೆ ಸಮಾನವಾಗಿ ಅಕ್ಕಿನೋ ಬೇಳೆನೋ ಬೆಲ್ಲನೋ ಏನ್ ಅನ್ಕೊಂಡಿರ್ತಾರೋ ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆ ತುಲಾಭಾರ? ಇದೆಲ್ಲ ನಮಗ್ ಗೊತ್ತಿದೆ, ಬಟ್ ಯಾಕೆ? ಇದ್ರ ಹಿಂದೆ ಏನು? ಇದ್ರ ಹಿಂದೆ ಒಂದು ಚಿಕ್ಕ ಘಟನೆ ಇದೆ ಮಹಾಭಾರತದಲ್ಲಿ. ಒಂದ್ಸಲಿ ಸತ್ಯಭಾಮ ಕೃಷ್ಣನ್ನ ಈ ತಕಡಿ ಅಂದ್ರೆ ಈ ತುಲಾಭಾರದಲ್ಲಿ ಕೂಡಿಸ್ಬಿಟ್ಟು ಕೃಷ್ಣ ಎಷ್ಟು ತೂಕ ಇದ್ದಾನೆ ಅಂತ ಅಳಿಯೋದಕ್ಕೋಸ್ಕರ ಇನ್ನೊಂದು ತಕಡಿಲಿ ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ, ನವರತ್ನ, ಮುತ್ತುಗಳು ಎಲ್ಲ ಹಾಕ್ತಾ ಹೋದ್ಲಂತೆ. ಎಷ್ಟ್ ಹಾಕಿದ್ರು ಆ ತಕಡಿ ಎಳ್ಳಿಲ್ವಂತೆ. ದೇವ್ರನ್ನ ತೂಕ ಮಾಡಕ್ಕಾಗತ್ತೆ? ಇದನ್ನ ನೋಡ್ತಾ ಇದ್ದಿದ್ದು ರುಕ್ಮಿಣಿ ಬಂದ್ಬಿಟ್ಟು ಒಂದು ದಳ ಶ್ರೀ ತುಳಸಿ ತಗೊಂಡು ಭಕ್ತಿಯಿಂದ ಆ ತಕಡಿಲಿ ಇಟ್ಲಂತೆ. ಕೃಷ್ಣ ಇಮಿಡಿಯೇಟ್ ಆಗಿ ಮೇಲಕ್ಕೆ ಬಂತಂತ, ಅದು ತಕಡಿ ಬ್ಯಾಲೆನ್ಸ್ ಆಯ್ತು ಅಂತೆ. ಇದ್ರ ಏನ್ ತೋರಿಸುತ್ತೆ ಅಂತಂದ್ರೆ, ದೇವ್ರಿಗೆ ನಾವು ಕೊಡೋ ಅಕ್ಕಿ, ಬೇಳೆ, ಬೆಲ್ಲ ಇದೇನು ಬೇಡ. ದೇವ್ರಿಗೆ ಬೇಕಾಗಿರೋದು ಓನ್ಲಿ ಭಕ್ತಿ. ಬಟ್ ಭಕ್ತಿನ ನಾವು ತೂಕ ಮಾಡಕ್ಕಾಗತ್ತಾ? ಅಳಿಯಕ್ಕಾಗತ್ತಾ? ಆಗಲ್ಲ. ಅದರಿಂದ ಅದನ್ನ ಅಳಿಯಕ್ ಆಗದೆ ಇರೋದ್ರಿಂದ ನಾವು ಈ ರೂಪದಲ್ಲಿ ತುಲಾಭಾರ ಕೊಡ್ತೀವಿ. ಈ ತುಲಾಭಾರದಲ್ಲಿ ನಾವು ಏನೋ ಒಂದು ಹರಕೆ ಹೊತ್ಕೊಂಡಿರ್ತೀವಿ. ನಾವು ಅಕ್ಕಿನೋ ಬೇಳೆನೋ ಬೆಲ್ಲನೋ ಧಾನ್ಯಗಳು ಇಲ್ಲ ಕಾಯಿನ್ಸೋ ಏನೋ ಒಂದು ಅನ್ಕೊಂಡಿರ್ತೀವಿ, ಅದನ್ನ ದೇವ್ರಿಗೆ ಸೇರಿಸ್ತೀವಿ. ತುಲಾಭಾರ ಕೊಟ್ಬಿಟ್ಟು ನಮ್ ಕೆಲಸ ಮುಗೀತು, ನನ್ನ ಹರಕೆ ಮುಗೀತು ಅಂತ ಖಂಡಿತ ಅನ್ಕೋಬೇಡಿ. ಯಾಕೆ ಅಂದ್ರೆ ಅಲ್ಲಿ ಕೂತ್ಕೊಳ್ಳಿ, ದೇವ್ರ ಕೃತಜ್ಞತೆಗಳು ಹೇಳಿ. ಒಂದ್ 10 ನಿಮಿಷ ಕೂತ್ಕೊಂಡು ಜಪ ಮಾಡಿ ದೇವ್ರ ಕೃತಜ್ಞತೆಗಳು ಹೇಳಿ. ಅದು ಹೇಗೆ ರುಕ್ಮಿಣಿ ಬರೀ ಒಂದ್ ಶ್ರೀ ತುಳಸಿ ಇಟ್ಬಿಟ್ಟು ಕೃಷ್ಣನ ಮೇಲಕ್ಕೆ ಎತ್ತುಬಿಟ್ಲೋ, ಅದೇ ತರ ನೀವು ನವಧಾನ್ಯ ಕೊಡೋದೋ ಇಲ್ಲ ನೀವು ಏನ್ ಅನ್ಕೊಂಡಿದ್ದೀರೋ ಕೊಡಿ, ಅದು ತಪ್ಪಲ್ಲ. ಅದ್ ಯಾರಿಗೋ ಒಂದಷ್ಟು ಭಕ್ತಾದಿಗಳಿಗೆ ಉಪಯೋಗ ಆಗತ್ತೆ. ಆದ್ರೆ ನೀವಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಅದು ಮುಖ್ಯ ತುಲಾಭಾರದಲ್ಲಿ.